ಮೊದಲನೇದಾಗಿ ಕಳೆದ ಅಕ್ಟೋಬರ್ 28ನೇ ತಾರೀಕಿನಂದ್ರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಗಿರುವಂಥದ್ದು. ದೀಪಾವಳಿ ಹಬ್ಬದಲ್ಲಿ ಆಗಿರುವಂತಹ ಕಳ್ಳತನ ಪ್ರಕರಣವನ್ನು ಯುಗಾದಿ ಅಷ್ಟೊತ್ತಿಗೆ ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ ಅಂತಲೇ ಹೇಳಬಹುದು. ನಾನು ನಿಮಗೀಗ ದೃಶ್ಯದಲ್ಲಿ ತೋರಿಸ್ತಾ ಮತ್ತು ಕಳ್ಳತನದ ಇದನ್ನು ಕುರಿತಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ನೋಡ್ತಿರುವಂತಹ ಸಾಕಷ್ಟು ಬಂಗಾರಗಳು ಯಾವುದೋ ಜ್ಯುವೆಲರ್ ಶಾಪಲ್ಲಿ ಇಟ್ಟಿರ್ಬೋದು, ಇಲ್ಲ ಆ ವಿಜಯನಗರ ಸಾಮ್ರಾಜ್ಯವನ್ನು ನೆನಪಿಸುವಂಥ ಮಟ್ಟಿಗೆ ಬಂಗಾರದ ಆಭರಣಗಳನ್ನು ಇಲ್ಲಿ ಪೊಲೀಸರನ್ನು ವಶಪಡಿಸಿಕೊಂಡು ಇಲ್ಲಿ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಕಳ್ಳತನ ಆದ ನಂತರ ಪೊಲೀಸರಿಗೆ ಸಾಕಷ್ಟು ತಲೆನೋವನ್ನು ಈ ಕೇಸ್ ತೊಗೊಂಡು ಬಂದಿತ್ತು. ಯಾಕಂತಂದರೆ ಇದು ಅಂತಾರಾಜ್ಯದ ಕಳ್ಳರು ಮಾಡಿರುವಂತಹ ಒಂದು ಸ್ಟೈಲಲ್ಲಿ ಕಳ್ಳತನ ಆಗಿತ್ತು. ಸೊ ಆ ವಿಚಾರದಲ್ಲಿ ಇರುವಂಥ ಪೊಲೀಸರು 5 ತಂಡಗಳನ್ನು ಮಾಡಿ ದೇಶದ ವಿವಿಧ ರಾಜ್ಯಗಳಿಗೆ ಆ ಕಳ್ಳರ ಗ್ಯಾಂಗ್ ಪತ್ತೆಗೆ ಬಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಬಾದಾಯಿ ಜಿಲ್ಲೆಯ ಕಂಗ್ರಾಳ್ ಅನ್ನುವಂತಹ ಒಂದು ಗ್ಯಾಂಗ್, ಅಂದರೆ 100 ಜನರ ಒಂದು ಕಳ್ಳರ್ ಗ್ಯಾಂಗ್ ಆ ಗ್ರಾಮದಲ್ಲಿರುತ್ತೆ. ಸೊ ಅವರೇ ಮಾಡಿರುವಂತಹ ಒಂದು ಸಾಕಷ್ಟು ಶಂಕೆಯಿಂದ ಸೊ ಅಲ್ಲಿ ಸಹ ಹೋಗ್ತಾರೆ. ಕೊನೆಗೆ ಅವರು ಬಂದು ನ್ಯಾಮತಿಯಲ್ಲಿ ಮೊನ್ನೆ ಶೂಟೌಟ್ ಸಹ ಆಗುತ್ತೆ. ಸೊ ಆ ವಿಚಾರ ಆದಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ಮೇಲೆ ತಾವು ಈ ಕಳ್ಳತನದಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥ ಒಂದು ಮಾತನ್ನು ಸಹ ಅವರು ಹೇಳ್ತಾರೆ. ಸೊ ಆಗ ಅಂದರೆ ತಕ್ಷಣ ಮತ್ತೆ ತಲೆನೋವು ಆರಂಭವಾಗುತ್ತದೆ. ಅಂದರೆ ಈ ಕಳ್ಳತನ ಮಾಡಿರೋರು ಯಾರು ಅನ್ನುವಂಥ ಒಂದು, ಅಂದರೆ ನ್ಯಾಮತಿ ಬ್ಯಾಂಕಿಗೆ ಕಣ್ಣು ಹಾಕಿರೋ ಕಳ್ಳರು ಯಾರು ಅನ್ನೋಂಥದ್ದು ಸಾಕಷ್ಟು ಒಂದು ಆ ಪೊಲೀಸರಿಗೆ ತಲೆನೋವಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಸಿಕ್ಕಂಥ ಒಂದು ಸಣ್ಣ ಕ್ಲೂ ಮೇಲೇ ಇವರು ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ತಮಿಳುನಾಡಿನಿಂದ ಬಂದು ನ್ಯಾಮತಿಯಲ್ಲಿ ಒಂದು ಬೇಕರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ವಿಜಯ್ ಕುಮಾರ್ ಈ ಕಳ್ಳತನದ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಪೊಲೀಸರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆ ಪೊಲೀಸರು ವಿಜಯ್ ಕುಮಾರನ್ನು ಎತ್ತಕೊಂಡು ಬಂದು ವಿಚಾರಣೆ ಮಾಡಿದಾಗ ಆತ ತನ್ನ ಸಹೋದರಂಥ ಅಜಯ್ ಕುಮಾರ್, ಪ್ರಣವಾನಂದ, ಚಂದ್ರು ಮತ್ತು ಅಭಿಷೇಕ್ ಅನ್ನುವಂಥವ್ರು ಸೇರಿ ಒಂದು 6 ಜನರ ಗ್ಯಾಂಗು ಈ ಕಳ್ಳತನವನ್ನು ಮಾಡ್ತಾರೆ. ಪ್ರಮುಖವಾಗಿ ಏನಂತಂದರೆ ಈ ಕಳ್ಳತನ ಮಾಡೋಕ್ಕಿಂತ ಮುಂಚೆ ಆತ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾನೆ, ಸಾಕಷ್ಟು ನೆಟ್ಫ್ಲಿಕ್ಸಲ್ಲಿ ವಿಡಿಯೋಗಳನ್ನ ನೋಡ್ತಾನೆ, ಯೂಟ್ಯೂಬ್ಗಳನ್ನ ನೋಡ್ತಾನೆ. ಪ್ರಮುಖವಾಗಿ ಇನ್ನೊಂದು ಅಂಶ ಗಮನಿಸಬೇಕಂತಂದ್ರೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಳ್ಳತನವನ್ನು ಮಾಡ್ತಾರಲ್ಲ ಆ ಕಳ್ಳತನವನ್ನು ಬಿಟ್ಟು ಉತ್ತರ ಭಾರತದ ಸ್ಟೈಲ್ ಕಳ್ಳತನಗಳು ಯಾವ ರೀತಿ ಇದೆ ಅನ್ನೋದನ್ನು ಆತ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿ ಪತ್ಯಾಚಿತ್ರ, ಅಂದರೆ ಸ್ಥಳೀಯವಾಗಿ ಆತನಿಗೆ, ಅಂದರೆ ಸ್ಥಳೀಯವಾಗಿ ನಾವು ಸ್ಟೈಲಲ್ಲಿ ಕಳ್ಳತನ ಮಾಡಿದರೆ ನಾವು ಸಿಕ್ಕಾಕೋಬೋದು ಅನ್ನೋಂಥ ಒಂದು ಉದ್ದೇಶದಿಂದ ಆತ ಏನು ಮಾಡ್ತಾನೆ, ಉತ್ತರ ಭಾರತದ ಒಂದು ಕಳ್ಳತನ ಸ್ಟೈಲಲ್ಲಿ ನೋಡಿಕೊಂಡು ಅದೇ ಇದರಲ್ಲಿ ಸ್ಕೆಚ್ ಹಾಕ್ಕೊಂಡು 6 ಮಂದಿಗೆ ಒಂದೊಂದು ಸಪ್ರೇಟ್ ಜವಾಬ್ದಾರಿಯನ್ನು ನೀಡ್ತಾನೆ. ಅಂದರೆ ಆ ಬ್ಯಾಂಕಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನಿದೆ, ಆ ನಗರದಲ್ಲಿ CC ಕ್ಯಾಮ್ರಾ ಎಲ್ಲೆಲ್ಲಿದೆ, ಆಮೇಲೆ ಒಬ್ಬರಿಗೆ ಗ್ಲೌಸ್ ತರೋದು, ಆಮೇಲೆ ಗ್ಯಾಸ್ ಕಟ್ಟೋರಿಗೆಲ್ಲ ಸಪ್ರೇಟಾಗಿ ತೆಗೆದುಕೊಳ್ಳುವಂಥ ಒಂದು ವಿಚಾರವನ್ನು ಮಾಡ್ಕೊಂಡೇನು 3 ದಿನ ಕಂಟಿನ್ಯೂ ರಜೆ ಇದ್ದಂಥ ಸಂದರ್ಭದಲ್ಲಿ ಬ್ಯಾಂಕಿಗೆ ಒಂದು ಕಣ್ಣು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆಗೇನು ನಾವಿಲ್ಲಿ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಗಡಿ ಭಾಗದಲ್ಲಿರುವಂಥ ಗೌಡಿ ಚೌಡಮ್ಮಗೆ ಒಂದು ಅಷ್ಟದಿಗ್ಬಂಧನ ಪೂಜೆಯನ್ನು ಮಾಡ್ತಾರೆ. ಅದೇ ದೇವಸ್ಥಾನದ ಮುಂದೆ ಈ ಕಳ್ಳತನ ಪ್ರಕಾರ ನಮ್ಮ 6 ಜನರನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಹೋಗಬಾರ್ದಂತೇಳಿ ದೇವರ ಮುಂದೆ ಆಣೆ ಪ್ರಮಾಣವನ್ನು ಮಾಡ್ತಾರೆ. ಸೊ ಆ ವಿಚಾರ ಅಂದರೆ ಈ ವಿಜಯ್ ಕುಮಾರ್ ಅಷ್ಟೊಂದರೆ 6 ಜನ ಅರೆಸ್ಟ್ ಆಗುವವರೆಗೂ ಸಹ ಈ ಕಳ್ಳತನವನ್ನು ಯಾರ ಮುಂದೆನೂ ಅಂದರೆ ಅವರ ಹೆಂಡತಿ ಮಕ್ಕಳು ಸೇರಿದಂತೆ ಯಾರು ಸ್ನೇಹಿತರ ಮುಂದೆ ಸಹ ಯಾವುದೇ ಬಾಯನ್ನು ಸಹ ಬಿಟ್ಟಿರುವುದಿಲ್ಲ. ಸೊ ಆ ವಿಚಾರದಲ್ಲಿ 6 ಜನನ ಹಿಡಿದು ವಿಚಾರಣೆ ಮಾಡಿದಾಗ ಆತ ಏನು ಮಾಡ್ತಾನೆ ಅಂದರೆ ನಿಮಗೆ ದೃಶ್ಯದಲ್ಲಿ ನನಗೆ ತೋರಿಸ್ತಾ ಹೋಗ್ತೀನಿ. ಈ ಲಾಕರನ್ನು ಆತ ವಿಜಯ್ ಕುಮಾರ್ ಪರ್ಚೇಸ್ ಮಾಡ್ಕೋತಾನೆ. ಇಲ್ಲಿರುವಂಥ ಲಾಕರನ್ನು ವೈಯಕ್ತಿಕವಾಗಿ ಇದೇ ಲಾಕರನ್ನು ಆತ ಪರ್ಚೇಸ್ ಮಾಡಿಕೊಂಡು ಇದರಲ್ಲಿ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಚೆನ್ನೈಯಲ್ಲಿ, ಅಂದರೆ ತಮಿಳುನಾಡಿನ ಮಧುರೈ ಹತ್ರ ಇರುವಂಥ ತನ್ನ ಅಜ್ಜನ ತೋಟದ ಮನೆಯಲ್ಲಿರುವಂಥ ಒಂದು ಹಾಳು ಬಾವಿ, ಅಂದರೆ ಹಾಳು ಬಾವಿಯಲ್ಲಿ 20 ಅಡಿ 15 ಅಡಿ ಕೆಳಗಡೆ ನೀರು, ಅಂದರೆ 20 ಅಡಿನ ಒಟ್ಟು 35 ಅಡಿ ಇರುವಂಥ ಬಾವಿಯಲ್ಲಿ ಈ ಲಾಕರ್ನ ಇಡ್ತಾನೆ. ಆ ಬಾವಿಯಲ್ಲಿ ಇಟ್ಟಿರುವಂಥ ಕೇವಲ ವಿಜಯ್ ಕುಮಾರ್ಗೆ ಮಾತ್ರ ಗೊತ್ತಿರುತ್ತೆ, ಉಳಿದ 5 ಜನಕ್ಕೆ ಆ ಸಂಗತಿ ಗೊತ್ತಿರಲ್ಲ. ಸೊ ಆತ ಅಲ್ಲಿರುವಂಥ ಬಂಗಾರವನ್ನು ತೆಗೆದುಕೊಂಡು ಬರೋಕ್ಕೇನೋ ದಾವಣಗೆರೆ ಪೊಲೀಸರು ಆತನ ಕರೆದುಕೊಂಡು ಹೋಗುವಾಗ ಸ್ವತಃ ಅವ್ರ ಮನೆಯವರಿಗೆ ಸಹ ಆಶ್ಚರ್ಯ ಆಗುತ್ತೆ. ಸೊ ಆ ವಿಚಾರದಲ್ಲಿ ಒಟ್ಟಾರಿಗೆ 6 ಜನರನ್ನ ಈಗಾಗಲೇ ದಾವಣಗೆರೆ ಪೊಲೀಸರು ಬಂಧನ ಮಾಡಿಕೊಂಡು ಸಾಕಷ್ಟು ಪ್ರಮಾಣದ 17 kg, ಅಂದರೆ 13 ಕೋಟಿಗೂ ಅಧಿಕ ಮೌಲ್ಯದ ಬಂಗಾರದ ಆಭರಣಗಳಂದರೆ ವಿವಿಧ ಬಂಗಾರದ ಆಭರಣಗಳು ಸಹ ವಶಪಡಿಸಿಕೊಂಡು ಬಂದಿರ್ತಾರೆ. ಸೊ ಇನ್ನು ಈ ಕಳ್ಳತನ ಆದಂಥ ಸಂದರ್ಭದಲ್ಲಿ ನ್ಯಾಮತಿ ಭಾಗದಲ್ಲಿ 509 ಗ್ರಾಹಕರು ಸಾಕಷ್ಟು ಆತಂಕಗೊಂಡಿದ್ದರು. ಇಲ್ಲಿ ನಮ್ಮ, ಅಂದರೆ ನಾವು ಬೀದಿಗೆ ಬರ್ತೀವಿ ಅನ್ನೋ ಸಾಕಷ್ಟು ಆತಂಕವೂ ಎದುರಾಗಿತ್ತು. ಸೊ ಈಗಾಗಲೇ ಪೊಲೀಸರು ನ್ಯಾಮತಿ ಭಾಗದ ಜನರಿಗೆ ಒಂದು ಯುಗಾದಿ ಹಬ್ಬ ಮತ್ತು ತಾವು ಸಹ ಒಂದು ಯುಗಾದಿ ಹಬ್ಬವನ್ನು ಈ ಕಳ್ಳರನ್ನ ಹಿಡಿಯುವ ಮೂಲಕ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಕಳೆದ ಅಕ್ಟೋಬರ್ 28ನೇ ತಾರೀಕಿನಂದ್ರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಗಿರುವಂಥದ್ದು. ದೀಪಾವಳಿ ಹಬ್ಬದಲ್ಲಿ ಆಗಿರುವಂತಹ ಕಳ್ಳತನ ಪ್ರಕರಣವನ್ನು ಯುಗಾದಿ ಅಷ್ಟೊತ್ತಿಗೆ ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ ಅಂತಲೇ ಹೇಳ್ಬೋದು. ನಾನು ನಿಮಗೀಗ ದೃಶ್ಯದಲ್ಲಿ ತೋರಿಸ್ತಾ ಮತ್ತು ಕಳ್ಳತನದ ಇದನ್ನು ಕುರಿತಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ನೋಡ್ತಿರುವಂತಹ ಸಾಕಷ್ಟು ಬಂಗಾರಗಳು ಯಾವುದೋ ಜ್ಯುವೆಲರ್ ಶಾಪಲ್ಲಿ ಇಟ್ಟಿರ್ಬೋದು, ಇಲ್ಲ ಆ ವಿಜಯನಗರ ಸಾಮ್ರಾಜ್ಯವನ್ನು ನೆನಪಿಸುವಂಥ ಮಟ್ಟಿಗೆ ಬಂಗಾರದ ಆಭರಣಗಳನ್ನು ಇಲ್ಲಿ ಪೊಲೀಸರನ್ನು ವಶಪಡಿಸಿಕೊಂಡು ಇಲ್ಲಿ ಹಾಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಕಳ್ಳತನ ಆದ ನಂತರ ಪೊಲೀಸರಿಗೆ ಸಾಕಷ್ಟು ತಲೆನೋವನ್ನು ಈ ಕೇಸ್ ತೊಗೊಂಡು ಬಂದಿತ್ತು. ಯಾಕಂತಂದರೆ ಇದು ಅಂತಾರಾಜ್ಯದ ಕಳ್ಳರು ಮಾಡಿರುವಂತಹ ಒಂದು ಸ್ಟೈಲಲ್ಲಿ ಕಳ್ಳತನ ಆಗಿತ್ತು. ಸೊ ಆ ವಿಚಾರದಲ್ಲಿ
ಸಂದರ್ಭದಲ್ಲಿ ಏನು ಇರುವಂಥ ಪೊಲೀಸರು 5 ತಂಡಗಳನ್ನು ಮಾಡಿ ದೇಶದ ವಿವಿಧ ರಾಜ್ಯಗಳಿಗೆ ಏನು ಆ ಕಳ್ಳರ ಗ್ಯಾಂಗ್ ಪತ್ತೆಗೆ ಬಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಬಾದಾಯಿ ಜಿಲ್ಲೆಯ ಕಂಗ್ರಾಳ್ ಅನ್ನುವಂತಹ ಒಂದು ಗ್ಯಾಂಗ್, ಅಂದರೆ 100 ಜನರ ಒಂದು ಕಳ್ಳರ್ ಗ್ಯಾಂಗ್ ಆ ಗ್ರಾಮದಲ್ಲಿರುತ್ತೆ. ಸೊ ಅವರೇ ಮಾಡಿರುವಂತಹ ಒಂದು ಸಾಕಷ್ಟು ಶಂಕೆಯಿಂದ ಸೊ ಅಲ್ಲಿ ಸಹ ಹೋಗ್ತಾರೆ. ಕೊನೆಗೆ ಅವರು ಬಂದು ನ್ಯಾಮತಿಯಲ್ಲಿ ಮೊನ್ನೆ ಶೂಟೌಟ್ ಸಹ ಆಗುತ್ತೆ. ಸೊ ಆ ವಿಚಾರ ಆದಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ಮೇಲೆ ತಾವು ಈ ಕಳ್ಳತನದಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥ ಒಂದು ಮಾತನ್ನು ಸಹ ಅವರು ಹೇಳ್ತಾರೆ. ಸೊ ಆಗ ಅಂದರೆ ತಕ್ಷಣ ಮತ್ತೆ ತಲೆನೋವು ಆರಂಭವಾಗುತ್ತದೆ. ಅಂದರೆ ಈ ಕಳ್ಳತನ ಮಾಡಿರೋರು ಯಾರು ಅನ್ನುವಂಥ ಒಂದು, ಅಂದರೆ ನ್ಯಾಮತಿ ಬ್ಯಾಂಕಿಗೆ ಕಣ್ಣು ಹಾಕಿರೋ ಕಳ್ಳರು ಯಾರು ಅನ್ನೋಂಥದ್ದು ಸಾಕಷ್ಟು ಒಂದು ಏನು ಆ ಪೊಲೀಸರಿಗೆ ತಲೆನೋವಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಸಿಕ್ಕಂಥ ಒಂದು ಸಣ್ಣ ಕ್ಲೂ ಮೇಲೇ ಇವರು ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ತಮಿಳುನಾಡಿನಿಂದ ಬಂದು ನ್ಯಾಮತಿಯಲ್ಲಿ ಒಂದು ಬೇಕರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ವಿಜಯ್ ಕುಮಾರ್ ಏನು ಈ ಕಳ್ಳತನದ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಏನು ಪೊಲೀಸರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆ ಪೊಲೀಸರು ವಿಜಯ್ ಕುಮಾರನ್ನು ಎತ್ತಕೊಂಡು ಬಂದು ವಿಚಾರಣೆ ಮಾಡಿದಾಗ ಆತ ತನ್ನ ಸಹೋದರಂಥ ಅಜಯ್ ಕುಮಾರ್, ಪ್ರಣವಾನಂದ, ಚಂದ್ರು ಮತ್ತು ಅಭಿಷೇಕ್ ಅನ್ನುವಂಥವ್ರು ಸೇರಿ ಒಂದು 6 ಜನರ ಗ್ಯಾಂಗು ಈ ಕಳ್ಳತನವನ್ನು ಮಾಡ್ತಾರೆ. ಪ್ರಮುಖವಾಗಿ ಏನಂತಂದರೆ ಈ ಕಳ್ಳತನ ಮಾಡೋಕ್ಕಿಂತ ಮುಂಚೆ ಆತ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾನೆ, ಸಾಕಷ್ಟು ನೆಟ್ಫ್ಲಿಕ್ಸಲ್ಲಿ ವಿಡಿಯೋಗಳನ್ನ ನೋಡ್ತಾನೆ, ಯೂಟ್ಯೂಬ್ಗಳನ್ನ ನೋಡ್ತಾನೆ. ಪ್ರಮುಖವಾಗಿ ಇನ್ನೊಂದು ಅಂಶ ಗಮನಿಸಬೇಕಂತಂದ್ರೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಳ್ಳತನವನ್ನು ಮಾಡ್ತಾರಲ್ಲ ಆ ಕಳ್ಳತನವನ್ನು ಬಿಟ್ಟು ಉತ್ತರ ಭಾರತದ ಸ್ಟೈಲ್ ಕಳ್ಳತನಗಳು ಯಾವ ರೀತಿ ಇದೆ ಅನ್ನೋದನ್ನು ಆತ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿ ಏನು ಪತ್ಯಾಚತ್ರ, ಅಂದರೆ ಸ್ಥಳೀಯವಾಗಿ ಆತನಿಗೆ ಅಂದರೆ ಸ್ಥಳೀಯವಾಗಿ ನಾವು ಸ್ಟೈಲಲ್ಲಿ ಕಳ್ಳತನ ಮಾಡಿದರೆ ನಾವು ಸಿಕ್ಕಾಕೋಬೋದು ಅನ್ನೋಂಥ ಒಂದು ಏನು ಉದ್ದೇಶದಿಂದ ಆತ ಏನು ಮಾಡ್ತಾನೆ, ಉತ್ತರ ಭಾರತದ ಒಂದು ಕಳ್ಳತನ ಸ್ಟೈಲಲ್ಲಿ ನೋಡಿಕೊಂಡು ಅದೇ ಇದರಲ್ಲಿ ಸ್ಕೆಚ್ ಹಾಕ್ಕೊಂಡು 6 ಮಂದಿಗೆ ಒಂದೊಂದು ಸಪ್ರೇಟ್ ಜವಾಬ್ದಾರಿಯನ್ನು ನೀಡ್ತಾನೆ. ಅಂದರೆ ಆ ಬ್ಯಾಂಕಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನಿದೆ, ಆ ನಗರದಲ್ಲಿ CC ಕ್ಯಾಮ್ರಾ ಎಲ್ಲೆಲ್ಲಿದೆ, ಆಮೇಲೆ ಒಬ್ಬರಿಗೆ ಗ್ಲೌಸ್ ತರೋದು, ಆಮೇಲೆ ಗ್ಯಾಸ್ ಕಟ್ಟೋರಿಗೆಲ್ಲ ಸಪ್ರೇಟಾಗಿ ತೆಗೆದುಕೊಳ್ಳುವಂಥ ಒಂದು ವಿಚಾರವನ್ನು ಮಾಡ್ಕೊಂಡೇನು ಏನು 3 ದಿನ ಕಂಟಿನ್ಯೂ ರಜೆ ಇದ್ದಂಥ ಸಂದರ್ಭದಲ್ಲಿ ಬ್ಯಾಂಕಿಗೆ ಒಂದು ಕಣ್ಣು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆಗೇನು ಇಲ್ಲಿ ಹೊನ್ನಾಳಿ ನ್ಯಾಮತಿ ಭಾಗದಲ್ಲಿ ಗಡಿ ಭಾಗದಲ್ಲಿರುವಂಥ ಗೌಡಿ ಚೌಡಮ್ಮಗೆ ಒಂದು ಅಷ್ಟದಿಗ್ಬಂಧನ ಪೂಜೆಯನ್ನು ಮಾಡ್ತಾರೆ. ಅದೇ ದೇವಸ್ಥಾನದ ಮುಂದೆ ಈ ಕಳ್ಳತನ ಪ್ರಕಾರ ನಮ್ಮ 6 ಜನರನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಹೋಗಬಾರ್ದಂತೇಳಿ ದೇವರ ಮುಂದೆ ಆಣೆ ಪ್ರಮಾಣವನ್ನು ಮಾಡ್ತಾರೆ. ಸೊ ಆ ವಿಚಾರ ಅಂದರೆ ಈ ವಿಜಯ್ ಕುಮಾರ್ ಅಷ್ಟೊಂದರೆ 6 ಜನ ಅರೆಸ್ಟ್ ಆಗುವವರೆಗೂ ಸಹ ಈ ಕಳ್ಳತನವನ್ನು ಯಾರ ಮುಂದೆ ಅಂದರೆ ಅವರ ಹೆಂಡತಿ ಮಕ್ಕಳು ಸೇರಿದಂತೆ ಯಾರು ಸ್ನೇಹಿತರ ಮುಂದೆ ಸಹ ಯಾವುದೇ ಬಾಯನ್ನು ಸಹ ಬಿಟ್ಟಿರುವುದಿಲ್ಲ. ಸೊ ಆ ವಿಚಾರದಲ್ಲಿ 6 ಜನನ ಹಿಡಿದು ವಿಚಾರಣೆ ಮಾಡಿದಾಗ ಆತ ಏನು ಮಾಡ್ತಾನೆ ಅಂದರೆ ನಿಮಗೆ ದೃಶ್ಯದಲ್ಲಿ ನನಗೆ ತೋರಿಸ್ತಾ ಹೋಗ್ತೀನಿ. ಒಂದು ಈ ಲಾಕರನ್ನು ಆತ ವಿಜಯ್ ಕುಮಾರ್ ಏನು ಪರ್ಚೇಸ್ ಮಾಡ್ಕೋತಾನೆ. ಇಲ್ಲಿರುವಂಥ ಲಾಕರನ್ನು ವೈಯಕ್ತಿಕವಾಗಿ ಇದೇ ಲಾಕರನ್ನು ಆತ ಪರ್ಚೇಸ್ ಮಾಡಿಕೊಂಡು ಏನು ಇದರಲ್ಲಿ ಎಲ್ಲ ಬಂಗಾರವನ್ನು ತೆಗೆದುಕೊಂಡು ಚೆನ್ನೈಯಲ್ಲಿ ಅಂದರೆ ತಮಿಳುನಾಡಿನ ಮಧುರೈ ಹತ್ರ ಇರುವಂಥ ತನ್ನ ಅಜ್ಜನ ತೋಟದ ಮನೆಯಲ್ಲಿರುವಂಥ ಒಂದು ಹಾಳುಬಾವಿ, ಅಂದರೆ ಹಾಳುಬಾವಿಯಲ್ಲಿ 20 ಅಡಿ 15 ಅಡಿ ಕೆಳಗಡೆ ನೀರು, ಅಂದರೆ 20 ಅಡಿ ಒಟ್ಟು 35 ಅಡಿ ಇರುವಂಥ ಬಾವಿಯಲ್ಲಿ ಈ ಲಾಕರ್ನ ಇಡ್ತಾನೆ. ಆ ಬಾವಿಯಲ್ಲಿ ಇಟ್ಟಿರುವಂಥ ಕೇವಲ ವಿಜಯ್ ಕುಮಾರ್ಗೆ ಮಾತ್ರ ಗೊತ್ತಿರುತ್ತೆ, ಉಳಿದ 5 ಜನಕ್ಕೆ ಆ ಸಂಗತಿ ಗೊತ್ತಿರಲ್ಲ. ಸೊ ಏನು ಆತ ಅಲ್ಲಿರುವಂಥ ಬಂಗಾರವನ್ನು ತೆಗೆದುಕೊಂಡು ಬರೋಕ್ಕೆ ಏನೋ ದಾವಣಗೆರೆ ಪೊಲೀಸರು ಆತನ ಕರೆದುಕೊಂಡು ಹೋಗುವಾಗ ಸ್ವತಃ ಅವ್ರ ಮನೆಯವರಿಗೂ ಸಹ ಆಶ್ಚರ್ಯ ಆಗುತ್ತೆ. ಸೊ ಆ ವಿಚಾರದಲ್ಲಿ ಏನು ಒಟ್ಟಾರೆಗೆ 6 ಜನರನ್ನ ಈಗಾಗಲೇ ದಾವಣಗೆರೆ ಪೊಲೀಸರು ಬಂಧನ ಮಾಡಿಕೊಂಡು ಸಾಕಷ್ಟು ಪ್ರಮಾಣದ 17 kg ಅಂದರೆ 13 ಕೋಟಿಗೂ ಅಧಿಕ ಮೌಲ್ಯದ ಬಂಗಾರದ ಆಭರಣಗಳಂದರೆ ವಿವಿಧ ಬಂಗಾರದ ಆಭರಣಗಳು ಸಹ ವಶಪಡಿಸಿಕೊಂಡು ಬಂದಿರ್ತಾರೆ. ಸೊ ಇನ್ನು ಈ ಕಳ್ಳತನ ಆದಂಥ ಸಂದರ್ಭದಲ್ಲಿ ನ್ಯಾಮತಿ ಭಾಗದಲ್ಲಿ 509 ಗ್ರಾಹಕರು ಸಾಕಷ್ಟು ಆತಂಕಗೊಂಡಿದ್ದರು. ಇಲ್ಲಿ ನಮ್ಮ ಅಂದರೆ ನಾವು ಬೀದಿಗೆ ಬರ್ತೀವಿ ಅನ್ನೋ ಸಾಕಷ್ಟು ಆತಂಕವೂ ಎದುರಾಗಿತ್ತು. ಸೊ ಈಗಾಗಲೇ ಪೊಲೀಸರು ನ್ಯಾಮತಿ ಭಾಗದ ಜನರಿಗೆ ಒಂದು ಯುಗಾದಿ ಹಬ್ಬ ಮತ್ತು ತಾವು ಸಹ ಒಂದು ಯುಗಾದಿ ಹಬ್ಬವನ್ನು ಈ ಕಳ್ಳರನ್ನ ಹಿಡಿಯುವ ಮೂಲಕ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.